ಇನ್ನು ಎಚ್.ಡಿ. ದೇವೇಗೌಡ ಅವರ ನಿವಾಸಕ್ಕೆ ಹೆಚ್ಚುವರಿ ಭದ್ರತೆಯನ್ನು ಒದಗಿಸಲಾಗಿದೆ. ಈ ಸಂದರ್ಭದಲ್ಲಿ ಅತ್ಯಂತ ಸೂಕ್ಷ್ಮ ಪರಿಸ್ಥಿತಿ ಇರೋದ್ರಿಂದ ಎಚ್.ಡಿ. ದೇವೇಗೌಡ ಅವರ ನಿವಾಸಕ್ಕೆ ಹೆಚ್ಚಿನ ಭದ್ರತೆಯನ್ನು ನಿಯೋಜನೆ ಮಾಡಿ ಒಂದು CAR ತುಕಡಿಯನ್ನು ಎಕ್ಸ್ಟ್ರಾ ಅಲ್ಲಿ ಹೆಚ್ಚುವರಿಯಾಗಿ ನಿಯೋಜನೆ ಮಾಡಲಾಗಿದೆ. ಬೆಂಗಳೂರಿನ ಎಚ್.ಡಿ. ದೇವೇಗೌಡ ಅವರ ನಿವಾಸಕ್ಕೆ ಹೆಚ್ಚುವರಿಯಾಗಿ ಭದ್ರತೆಯನ್ನು ಒದಗಿಸಲಾಗಿದೆ. ಸಾಕಷ್ಟು ಪ್ರಶ್ನೆ ಬರುತ್ತೆ. ಮಾಜಿ ಪ್ರಧಾನಮಂತ್ರಿಗಳು, ಅವರ ಮಗ, ಅವರು ಮಾಜಿ ಸಚಿವರು, ಮಾಜಿ ಮುಖ್ಯಮಂತ್ರಿಗಳ ಸಹೋದರ, ಹಾಗೆಯೇ ಅವರ ಮಗ ಸಿಟ್ಟಿಂಗ್ MP, ಇಷ್ಟೆಲ್ಲ ಇರುವಂಥ ಒಂದು ಹೈ ಪ್ರೊಫೈಲ್ ಪ್ರಕರಣ ಇದು ಅಂತಾನೆ ಹೇಳಬೇಕು. ಜೊತೆಗೆ ಕರ್ನಾಟಕ ರಾಜ್ಯ ಅಥವಾ ಭಾರತದಲ್ಲೇನೆ ಕಂಡು ಕೇಳರಿಯದ ಒಂದು ಪ್ರಕರಣ. ಹೀಗಿರುವಾಗ ಅತ್ಯಂತ ಸೂಕ್ಷ್ಮ ಸನ್ನಿವೇಶ. ಶ್ರೀ ದೇವೇಗೌಡರ ನಿವಾಸಕ್ಕೆ ಹೆಚ್ಚುವರಿ ಪೊಲೀಸ್ ತುಕಡಿಗಳನ್ನು ನಿಯೋಜನೆ ಮಾಡಲಾಗಿದೆ ಹೆಚ್ಚಿನ ಭದ್ರತೆಗೋಸ್ಕರ. ಯಾರು ಬರಬಹುದು, ಹೋಗಬಹುದು, ಏನಾಗಬಹುದು ಹೇಳೋಕ್ಕಾಗಲ್ಲ. ಈ ಸಂದರ್ಭದಲ್ಲಿ ಅತ್ಯಂತ ಸೂಕ್ಷ್ಮ ರಾಜಕೀಯ ವಾತಾವರಣ ಕರ್ನಾಟಕದಲ್ಲಿ ಇರ್ತಕ್ಕಂಥದ್ದು. JDS ಒಂದು ಪಕ್ಷವಾಗಿ ಅತ್ಯಂತ ನಿರ್ಣಾಯಕ ಪಾತ್ರವನ್ನು ಕರ್ನಾಟಕ ರಾಜ್ಯ ರಾಜಕಾರಣದಲ್ಲಿ ವಹಿಸಿತ್ತು. ಪ್ರಧಾನಿ ಆಗಿದ್ದಂಥವರು ದೇವೇಗೌಡರು ಬಹಳ ರಾಜಕಾರಣದಲ್ಲಿ ಬಹಳ ಘನತೆಯ ಹೆಸರನ್ನು ಹೊಂದಿದ್ದಂಥವರು. ಈಗ ಅವರ ಕುಟುಂಬಕ್ಕೆ ಸಂಕಷ್ಟ ಆಗಮಿಸಿರ್ತಕ್ಕಂಥದ್ದು, ಕೇಸ್ಗಳು ಬಿದ್ದಿರ್ತಕ್ಕಂಥದ್ದು. ಹಾಗಾಗಿ ರಾಜಕೀಯ ಸನ್ನಿವೇಶ ಸೂಕ್ಷ್ಮವಾಗಿದೆ. ಅವರನ್ನು ನೋಡೋದಕ್ಕೆ ಅಲ್ಲಿ ಜನ ಬರಬಹುದು ಅಥವಾ ಇನ್ನು ಎಲ್ಲಿ ಏನು ಬೇಕಾದರೂ ಆಗಬಹುದು ಅನ್ನೋಂಥದ್ದು. ಹೆಚ್ಚುವರಿಯಾಗಿ ದೇವೇಗೌಡರ ನಿವಾಸಕ್ಕೆ KSRP ತುಕಡಿಗಳನ್ನು ನಿಯೋಜಿಸಲಾಗಿದೆ. ರೈಟ್, ನಮ್ಮ ಪ್ರತಿನಿಧಿ ಸತೀಶ್ ಮತ್ತೆ ಸಹೋದ್ಯೋಗಿ ರಂಜಿತ್ ಶಿರಿಯಾರ್ ದೇವೇಗೌಡರ ನಿವಾಸದ ಬಳಿಯಿಂದ ಕನೆಕ್ಟ್ ಆಗಿದ್ದಾರೆ. ರಂಜಿತ್, ನಿನ್ನೆ ಎಷ್ಟು ದೊಡ್ಡ ಹೈಡ್ರಾಮಾ ನಡೀತು ದೇವೇಗೌಡರ ನಿವಾಸದ ಬಳಿ ಅನ್ನೋದನ್ನ ನೋಡಿದ್ವಿ. ಅನಂತರದಲ್ಲಿ ಇವತ್ತಿಗೂ ಕೂಡ ಚಟುವಟಿಕೆಗಳ ಕೇಂದ್ರವಾಗಿದೆಯಾ ದೇವೇಗೌಡರ ನಿವಾಸ? ದೇವೇಗೌಡರ ಪರಿಸ್ಥಿತಿ ಹೇಗಿದೆಯಂತೆ? ನಡಿ ಈಗ ಶುರು ಮಾಡೋಣ. ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಆರೋಗ್ಯ ಪರಿಸ್ಥಿತಿ ಸೂಕ್ಷ್ಮ ಇತ್ತು ಅಂತ ಕೂಡ ಒಂದು ಮಾತಿತ್ತು ನಿನ್ನೆ. ಸೊ ಇವತ್ತು ಅಲ್ಲಿ ಆ ನಿವಾಸದ ಸುತ್ತಮುತ್ತ ಏನೆಲ್ಲ ಆಕ್ಟಿವಿಟೀಸ್ ನಡೀತಾ ಇದೆ, ಏನೆಲ್ಲ ಆಗು ಹೋಗೋಗಳು ನಡೀತಾ ಇದೆ? ಎಕ್ಸಾಕ್ಟ್ಲಿ ಶ್ರೀಲಕ್ಷ್ಮಿ, ನಿನ್ನೆ 12 ಗಂಟೆ ರಾತ್ರಿವರೆಗೂ ಕೂಡ ನಾವು ದೇವೇಗೌಡರ ನಿವಾಸದ ಬಳಿಯೇ ಇದ್ವಿ. SIT ಅಧಿಕಾರಿಗಳ ತಂಡ ನಿನ್ನೆ ನೇರವಾಗಿ ಬಂದಿದ್ದು ದೇವೇಗೌಡರ ನಿವಾಸಕ್ಕೆ ಬಂದು ರೇವಣ್ಣವರು ಬಾಗಿಲು ತೆಗಿತಾರೆ. 15 ನಿಮಿಷಗಳ ಕಾಲ ಕಾದು ಅಲ್ಲಿಂದ ರೇವಣ್ಣವರನ್ನ ಬಂಧನ ಮಾಡಿ ಕರೆದುಕೊಂಡು ಹೋಗ್ತಾರೆ. ನಿನ್ನೆ ರಾತ್ರಿವರೆಗೂ ಕೂಡ ನಾವು ಇಲ್ಲೇ ಇದ್ವಿ. ಈಗ ಬೆಳಿಗ್ಗೆಯಿಂದಲೂ ಕೂಡ ನಮ್ಮ ತಂಡ ಇಲ್ಲೇ ಇದ್ದು ದೇವೇಗೌಡರ ನಿವಾಸದಲ್ಲಿ ರಾಜಕೀಯ ಮನ್ವಂತರಗಳು ಏನಾಗ್ಬೋದು, ಏನೇನು ಡೆವಲಪ್ಮೆಂಟ್ ಅನ್ನೋದ್ರ ಬಗ್ಗೆ ನಾವು ಇಲ್ಲಿದ್ದು ಮಾಹಿತಿಯನ್ನು ಕೊಡ್ತಾ ಇದ್ದೀವಿ. ಈ ಸದ್ಯಕ್ಕೆ ಈಗ ಆಗಿರುವಂಥ ಡ್ಯಾಮೇಜ್ ಕಂಟ್ರೋಲ್ಗೆ ಕೆಲ ನಾಯಕರು ನಿನ್ನೆ ರಾತ್ರಿಯಿಂದಲೇ ದೇವೇಗೌಡರ ಮನೆಗೆ ಬಂದು ಸಮಾಲೋಚನೆ ಮಾಡಿ ವಾಟ್ ನೆಕ್ಸ್ಟ್ ಅನ್ನೋದ್ರ ಬಗ್ಗೆ ಚರ್ಚೆಯನ್ನು ಮಾಡಿ ಹೋದರು. ಕುಮಾರಸ್ವಾಮಿ ಅವರು ಕೂಡ ತಾಜ್ ವೆಸ್ಟ್ ಎಂಡ್ನಿಂದ ಬಂದು ದೇವೇಗೌಡರ ಜೊತೆ ಚರ್ಚೆ ಮಾಡಿದರು. ಇನ್ನೂ ಕೂಡ ಕೆಲ JDS ನಾಯಕರು GT ದೇವೇಗೌಡರ ಆದಿಯಾಗಿ ಕೆಲ JDSನ ಹಿರಿಯ ನಾಯಕರುಗಳು ದೇವೇಗೌಡರ ಮನೆಗೆ ಬರ್ತಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಇದೆ. ಸದ್ಯಕ್ಕೆ ರಾಜಕೀಯ ಚರ್ಚೆಯ ಕೇಂದ್ರ ಬಿಂದುವಾಗಿದೆ ದೇವೇಗೌಡರ ನಿವಾಸ. ಮತ್ತೆ ಇನ್ನೊಂದು ರಾಜಕೀಯ ಲೆಕ್ಕಾಚಾರ ನಾವು ನೋಡ್ತಾ ಇದ್ರೆ, ರೇವಣ್ಣನವರು ಅವರಿಗೆ ಲುಕೌಟ್ ನೋಟಿಸ್ ಜಾರಿಯಾದ ನಂತರ ಅವರು ದೇವೇಗೌಡರ ನಿವಾಸದಲ್ಲೇ ಇದ್ರು. ನಿರೀಕ್ಷಣಾ ಜಾಮೀನು ಅವರಿಗೆ ವಜಾದ ತಕ್ಷಣ ಅವ್ರನ್ನ ಬಂಧನ ಮಾಡಿದಾಗ ದೇವೇಗೌಡರ ಮನೆಯಿಂದನೇ ಅವ್ರನ್ನ ಬಂಧನ ಮಾಡಿ ಕರ್ಕೊಂಡು ಹೋಗ್ತಾರೆ. ಇದು ಒಂದು ಬೇರೆ ರೀತಿಯ ಸಂದೇಶ ರಾಜ್ಯದ ಜನರಿಗೆ ರವಾನೆ ಆಗುತ್ತೆ. ಒಕ್ಕಲಿಗರ ವಿರೋಧಿ ಸರ್ಕಾರ ಅನ್ನೋ ರೀತಿಯಲ್ಲಿ ಒಂದು ಸಂದೇಶ ರವಾನೆ ಆಗಿತ್ತು. ಬಹುಶಃ ಇವತ್ತು ದೇವೇಗೌಡರ ನಿವಾಸ ಇದೆಯಲ್ಲ, ಇಲ್ಲಿ ಕೆಲ ನಾಯಕರು ಬರ್ಬೋದು, ಬಂದು ಚರ್ಚೆ ಮಾಡ್ಬೋದು. ವಾಟ್ ನೆಕ್ಸ್ಟ್ ಅನ್ನೋದ್ರ ಬಗ್ಗೆ ಇಲ್ಲೊಂದಿಷ್ಟು ಚರ್ಚೆಗಳಾಗ್ಬೋದು ಅನ್ನೋದು ಭಾಳ ಚರ್ಚೆ ಇದೆ. ನನ್ನ ಜೊತೆಲಿ ನನ್ನ ಸೀನಿಯರ್ ಕಲೀಗ್ ಸತೀಶ್ ಕೂಡ ಇದ್ದಾರೆ. ಸತೀಶ್, ಯಾವ ರೀತಿಯಾಗಿ ನೋಡ್ಬೋದು ಇವತ್ತು ದೇವೇಗೌಡರ ಮನೆ, ಅದರಲ್ಲೂ ಕೂಡ ಇವತ್ತಿನ ಕೆಲ ಬೆಳವಣಿಗೆಗಳಲ್ಲಿ ಎಷ್ಟು ಪ್ರಮುಖ ಆಗುತ್ತೆ ಅನ್ನೋದು? ರಂಜಿತ್, ಖಂಡಿತ ನಿನ್ನೆಯ ಬೆಳವಣಿಗೆ ಸಾಕಷ್ಟು ಸುದ್ದಿ ಮಾಡಿತ್ತು. ಕಳೆದ ಕೆಲವು ದಿನಗಳಿಂದ ಈ ಬಗ್ಗೆ ಸುದ್ದಿ ಆಗ್ತಾ ಇದೆ. ನಿನ್ನೆ ಅದರಲ್ಲಿ ಮೇಜರ್ ಟ್ವಿಸ್ಟ್ ರೇವಣ್ಣ ಅವರ ಬಂಧನ ಆಗಿದ್ದು. ಆ ನಂತರ ಕುಮಾರಸ್ವಾಮಿ ಅವರು ಬಂದರು, ಮತ್ತೆ ಹಲವು ನಾಯಕರು ದೇವೇಗೌಡರ ನಿವಾಸಕ್ಕೆ ಬಂದರು, ಚರ್ಚೆ ಮಾಡಿದ್ರು. ಮುಂದೇನು, ವಾಟ್ ನೆಕ್ಸ್ಟ್? ಒಂದು ಕಡೆ ರೇವಣ್ಣ ಮತ್ತು ಪ್ರಜ್ವಲ್ ರೇವಣ್ಣ ಅವರ ಕಾನೂನಿನ ವಿಚಾರ, ಇನ್ನೊಂದು ಕಡೆ ಪಕ್ಷದ ವಿಚಾರ. ಕಾರ್ಯಕರ್ತರು ಕೂಡ ಸಾಕಷ್ಟು ಬೇಸರಗೊಂಡಿದ್ದಾರೆ, ಅಸಮಾಧಾನಗೊಂಡಿದ್ದಾರೆ. ಹೀಗಾಗಿನೇ ಪಕ್ಷ